ಕಲಬುರಗಿ ಜಿಲ್ಲಾ ಆದಿ ಬಣಜಿಗ ಸಮಾಜದ ವತಿಯಿಂದ ನಗರದ ಅಫಜಲ್ಪುರ ರಸ್ತೆಯ ಶಣ್ಸಿರ್ಸ್ಕಿ ಬಳಿ ಸಮಾಜದ ನೂತನ ಕಲ್ಯಾಣ ಮಂಟಪ ಹಾಗೂ ವಸತಿ ನಿಲಯದ ಅಡಿಗಲ್ಲು ಸಮಾರಂಭವು ಇದೇ ಏಪ್ರಿಲ್ 5ರಂದು ಬೆಳಗ್ಗೆ 10 ಗಂಟೆಗೆ ಭೂಮಿ ಪೂಜೆ ನೆರವೇರಲಿದೆ. ಬೀದರ್ನ ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮವನ್ನು ಸಚಿವ ಡಾಕ್ಟರ್ ಶಣ್ಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದು, ಶಾಸಕ ಅಲ್ಲಂಪ್ರಭು ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸದ ರಾಧಾಕೃಷ್ಣ ದೊಡ್ಮನಿ, ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ 10 ಗಣ್ಯರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಎಂದು ಸಮಾಜದ ಮುಖಂಡರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್ ನಾಗ್ನಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾನು ಶಿವಪುತ್ರಪ್ಪ ಬರೋಡೆ, ಅಧ್ಯಕ್ಷರು, ಜಿಲ್ಲಾ ಆದಿಬಣಜಿಗ ಸಮಾಜ ಕಲಬುರಗಿ. ಮಾನ್ಯರೇ, ಈಗಾಗಲೇ ದಿನಾಂಕ 5/4/2026ರಂದು ನಮ್ಮ ಸಮಾಜದ ಭೂಮಿಯಲ್ಲಿ ಹಾಸ್ಟೆಲು ಹಾಗೂ ಕಲ್ಯಾಣ ಮಂಟಪ, ಅಡಿಗಲ್ಲು ಸಮಾರಂಭ ಪೂಜೆಯನ್ನು ಇಟ್ಟುಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಚಿವರ ಶ್ರೀ ಶಣ್ಪ್ರಕಾಶ್ ಪಾಟೀಲರು ಹಾಗೂ ಇನ್ನೂ ಗಣ್ಯ ವ್ಯಕ್ತರು ಬರ್ತಾ ಇದ್ದಾರೆ. ಅದರಂತೆ ನಮ್ಮ ಸಮಾಜದ ಹಿರಿಯರು ಹಾಗೂ ಪೂಜ್ಯರಾದ ಶ್ರೀ ಶಿವಕುಮಾರ ಸ್ವಾಮಿಗಳು ಹಾಗೂ ಹವಾಮಲ್ಯ ಮಹಾರಾಜರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಸಮಾಜ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಜನರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಮ್ಮ ಸಮಾಜ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ. 5/4/2026ರಂದು ಅಫಜಲ್ಪುರ ಮುಖ್ಯ ರಸ್ತೆಯಲ್ಲಿರೋ 3 ಎಕರೆ ಜಮೀನಿನಲ್ಲಿ ಭೂಮಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಲ್ಯಾಣ ಮಂಟಪ ಮತ್ತು ವಸತಿ ನಿಲಯದ ಅಡಿಗಲ್ಲು ಸಮಾರಂಭವನ್ನು ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶಿವಕುಮಾರ ಮಹಾಸ್ವಾಮಿಗಳು ಬೀದರ್ ಮತ್ತು ಹವಾ ಮಲ್ಲಿನಾಥ್ ಮಹಾರಾಜರು ಬರ್ತಾ ಇದ್ದಾರೆ. ಇದರ ಉದ್ಘಾಟನೆಯನ್ನು ನಮ್ಮ ಸಮಾಜದವರೇ ಆದ ಸನ್ಮಾನ್ಯ ಸಚಿವರಾದಂಥ ಶಣ್ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸಲಿದ್ದಾರೆ. ಅದರ ಜೊತೆಯಲ್ಲಿ ಪ್ರಿಯಾಂಕ ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ ಮತ್ತು ರಾಧಾಕೃಷ್ಣ ಲೋಕಸಭಾ ಸದಸ್ಯರು ಬರ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನು ಅಲ್ಲಂಪ್ರಭು ಪಾಟೀಲ್ ಅವರು ವಹಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ, ಶಶಿಕಲಾ ಜೊಲ್ಲೆ ಮತ್ತು ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಬರ್ತಾ ಇದ್ದಾರೆ. ಹಾಗೂ ಇನ್ನಿತರರಾದಂಥ BR ಪಾಟೀಲ್ ಮತ್ತು ನೀಲಕಂಠರಾವ್ ಮೂಲ್ಗಿ, MI ಪಾಟೀಲ್, ಸಾಕಷ್ಟು ಸಚಿವರು ಮತ್ತು ಶಾಸಕರು ಮತ್ತು ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ತಾವೆಲ್ಲ ನಮ್ಮ ಸಮಾಜದವರು ಬಾಂಧವರೆಲ್ಲರೂ ಸಾಧ್ಯದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಎಲ್ಲರಲ್ಲಿ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಸಮಾಜದ ಬಾಂಧವರಿಗೆ ನಮಸ್ಕಾರ. 5/4/26ರಂದು ಸಮಾಜದ ಭೂಮಿಯಲ್ಲಿ ಭೂಮಿ ಪೂಜೆ ಹಾಗೂ ಅಡಿಗಲ್ಲು ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಿವಕುಮಾರ ಸ್ವಾಮಿಗಳು ಬೀದರ್ ಮತ್ತು ಹವಾಮಲ್ಲಿನಾಥ್ ಮಹಾರಾಜರು ನಿರ್ಗುಡಿ ಇವರ ನೇತೃತ್ವದಲ್ಲಿ ಅದರ ಉದ್ಘಾಟನೆಯನ್ನು ಮಂತ್ರಿಗಳಾದಂಥ ಶ್ರೀ ಶಣ್ಪ್ರಕಾಶ್ ಪಾಟೀಲರು ಬರುವರಿದ್ದಾರೆ. ಅಧ್ಯಕ್ಷರಾಗಿ ಅಲ್ಲಂಪ್ರಭು ಪಾಟೀಲರು, ಅತಿಥಿಗಳಾಗಿ BR ಪಾಟೀಲರು, MI ಪಾಟೀಲರು, ಜೊಲ್ಲೆಯವರು, ಇನ್ನಿತರರು ಬರುವರಿದ್ದಾರೆ. ಆದ ಕಾರಣ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಮಾರಂಭಕ್ಕೆ ಒಂದು ಶೋಭೆ ತರಬೇಕಾಗಿ ಎಲ್ಲ ಕುಲ ಬಾಂಧವರಿಗೆ ನಮ್ಮ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಸಮಾಜ ಬಾಂಧವರಿಗೆ ನಮ್ಮ ಸಮಾಜದ ಕಲ್ಯಾಣ ಮಂಟಪ ಹಾಗೂ ವಸತಿ ನಿಲಯದ ಉದ್ಘಾಟನೆಯನ್ನು ಕಾರ್ಯಕ್ರಮ 5/4/2026ರಂದು ಬೆಳಗ್ಗೆ 10:30 ಗಂಟೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮಿಗಳಾದ ಶ್ರೀ ಶಿವಕುಮಾರ ಸ್ವಾಮಿಗಳು, ಚಿದಂಬರಾಶ್ರಮ ಬೀದರ್ ಹಾಗೂ ಹವಾ ಮಲ್ಲಿನಾಥ್ ಮಹಾರಾಜರು ಈ ಸಾನ್ನಿಧ್ಯ ವಹಿಸಲಿದ್ದಾರೆ. ಉದ್ಘಾಟನೆಗೆ ನಮ್ಮವರೇ ಆದ ಡಾಕ್ಟರ್ ಶಣ್ಪ್ರಕಾಶ್ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಅಡಿಗಲ್ಲು ಸಮಾರಂಭ ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ಅಲ್ಲಂಪ್ರಭು ಪಾಟೀಲ್ ಅವರು, ದತ್ತಾತ್ರೇಯ ಪಾಟೀಲ್ ಅವರು, ಇನ್ನಿತರ ಎಲ್ಲ MLAಗಳು, MLCಗಳು, ಆಮೇಲೆ ಮಾಜಿ ಸಚಿವರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮದು ಬಹಳ ದಿನ ಹಿಡಿದು ನಮ್ಮ ಒಂದು ಹೋರಾಟ ಇತ್ತಿದ್ದು, ನಮ್ಮ ಸಮಾಜದ ಸಲುವಾಗಿ ಒಂದು ಕಲ್ಯಾಣ ಮಂಟಪ ಮತ್ತು ಒಂದು ವಸತಿ ನಿಲಯ ನಮ್ಮ ಸಮಾಜದ ಬಾಂಧವರಿಗೆ ಎಲ್ಲರಿಗೆ ಅನುಕೂಲ ಆಗ್ಲಿಕ್ಕೆ ಅಂತೇಳಿ ನಾವು ಈ ದಿನ ಶ್ರಮಿಸ್ಕೊಂಡು ಬಂದು ಇದು ಜಾಗ ತಗೊಂಡು ಈಗ ಮುಂದಿನ ದಿನಗಳಲ್ಲಿ ಕಲ್ಯಾಣ ಮಂಟಪ ಮತ್ತು ವಸತಿ ನಿಲಯ ಕಟ್ತಾ ಇದ್ದೀವಿ. ನಮ್ಮ ಬಾಂಧವರಾದ ಎಲ್ಲರೂ ಸಮಾಜ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. 5/4/2026ರಂದು ನಡೆಯಲಿರುವ ಶ್ರೀ ಆದಿ ಬಣಜಿಗ ಸಮಾಜದ ಸಮಾರಂಭದ ಅಡಿಗಲ್ಲು ಸಮಾರಂಭ, ಹಾಸ್ಟೆಲ್ ವಸತಿ ನಿಲಯದ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಆಗ್ತಿರುವ ಶಣ್ಪ್ರಕಾಶ್ ಪಾಟೀಲ್ ಮಂತ್ರಿಗಳು ಮತ್ತು ಚಿದಂಬರಂ ಮಠದ ಮಹಾಸ್ವಾಮಿಗಳು ಮತ್ತು ಹವಾ ಮಲ್ಲಿನಾಥ್ ಸ್ವಾಮಿಗಳು ಬರ್ತಾ ಇದ್ದಾರೆ. ಅದಕ್ಕಾಗಿ ಸಮಾಜದ ಎಲ್ಲ ಹಿರಿಯರು ಮತ್ತು ಸುತ್ತಮುತ್ತಲಿನ ಜನ
ಆಗಮಿಸಿ ಅದಕ್ಕೆ ಭಾಗವಹಿಸಿ ಶುಭ ಕೋರಬೇಕೆಂದು ತಮ್ಮಲ್ಲಿ ಕಲಬುರಗಿ ಜಿಲ್ಲಾ ಆದಿಬನಿಗೆ ಸಮಾಜ ಕಲಬುರಗಿ ಕಲ್ಯಾಣ ಮಂಟಪ ಹಾಗೂ ಹಾಸ್ಟೆಲ್ ಉದ್ಘಾಟನೆಗೆ ಪೂಜ್ಯಕ್ಕೆ ಆಗಮಿಸುತ್ತಿರುವ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಮತ್ತು ಶ್ರೀ ಶ್ರೀ ಹವಾ ಮಲ್ಲಿನಾಥ ಸ್ವಾಮಿಗಳು ಆಗಮಿಸಿದ್ದಾರೆ. ಅವತ್ತಿನ ದಿವಸ ಸಮಾಜದ ಮುಖಂಡರಾದ ಶ್ರೀ ಶರಣಪ್ರಕಾಶ್ ಪಾಟೀಲರು ಹಾಗೂ ಅಲ್ಲಂಪ್ರಭು ಪಾಟೀಲರು ಹಾಗೂ ಇನ್ನಿತರ ಸಮಾಜದ ಮುಖಂಡರು ಎಲ್ಲರೂ ಭಾಗವಹಿಸಿದ್ದಾರೆ. 5/4/2026 ರವಿವಾರದಂದು ಸಮಾಜದ ಎಲ್ಲ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲ ಆದಿಬಣಜಿಗ ಸಮಾಜದ ಬಂಧುಗಳಲ್ಲಿ ಕಳಕಳಿಯ ಮನವಿ. ಇದೇ ಬರುವ ತಿಂಗಳ ಏಪ್ರಿಲ್ 5, 2026 ಕಲ್ಯಾಣ ಮಂಟಪ ಹಾಗೂ ಹಾಸ್ಟೆಲ್ ಭೂಮಿ ಪೂಜೆಯನ್ನು ಇದೆ. ಆದ ಕಾರಣ ನನ್ನ ಸಮಾಜದ ಎಲ್ಲ ಬಂಧುಗಳು ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ.